ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಚಿಕ್ಕ ವ್ಲಾಗ್ಗೆ ಎಲ್ರಿಗೂ ವೆಲ್ಕಮ್. ಸೊ ಗೈಸ್, ಬೇಗ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಹಿಂಗೆ ಆಫೀಸಿಗೆ ನಡ್ಕೊಂಡು ಹೋಗ್ತಾನೆ ಇದ್ದೆ. ಸೊ ನಡ್ಕೊಂಡು ಹೋಗ್ತಾ ಹಂಗೆ ದೇವಸ್ಥಾನ ನೋಡಿ ಕೈ ಮುಕ್ಕೊಂಡು ಆಫೀಸಿಗೆ ಹೋಗಿ ಪಂಚ್ ಮಾಡಿ ಇವತ್ತೇನೇನು ಕೆಲಸ ಇತ್ತೋ ಎಲ್ಲ ಕೆಲಸನೂ ಕೂತ್ಕೊಂಡು ನೀಟಾಗಿ ಮುಗಿಸ್ಕೊಂಡೆ. ಕೆಲಸ ಮುಗೀತು. ಇವತ್ತಿಂದು ಸಂಜೆ ಆಯಿತು, ಮನೆಗೆ ಹೊರಡ್ತಾನೆ ಈ ವೆದರ್ ನೋಡಿಬಿಟ್ಟು ಯಾಕೆ ಹೇಳ್ತೀರಾ, ಎಲ್ಲಿ ಮಳೆ ಗಿಳೆ ಬಂದುಬಿಡುತ್ತೋ ಅಂತ ಹೇಳ್ಕೊತ ಹಿಂಗೆ ನಡ್ಕೊಂಡು ಹೋಗ್ತಾ ಅಲ್ಲೊಂದು ಬಟ್ಟೆ ಅಂಗಡಿ ನೋಡಿದೆ. ಬಟ್ಟೆ ಅಂಗಡಿಲಿ ಒಂದು ಬೆಲ್ಟ್ ಬೇಕಂತ ಹೇಳ್ಬಿಟ್ಟು ಬೆಲ್ಟ್ ಇಸ್ಕೊಂಡು ಅಲ್ಲಿಂದ ಹಂಗೆ ನಮ್ಮ ಉಡುಪಿ ಹೋಟ್ಲಿಗೆ ಹೋಗಿ ಇವತ್ತು RCB ಮ್ಯಾಚ್ ನೋಡ್ದೆ. ಏನು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಸ್ನ್ಯಾಕ್ಸ್ ಆರ್ಡ್ರ್ ಮಾಡಿ ಸ್ನ್ಯಾಕ್ಸ್ ಇಸ್ಕೊಂಡು ಮನೆಗೆ ಬರ್ತಾಯಿ TV ನೋಡಿ ಬೇಗ ಮನೆಗೆ ಹೊಡೆದೆ. ಸೊ ಗೈಸ್, ಹಂಗೆ ಮನೆಗೆ ಬಂದು ಲೈವ್ ಸ್ಟ್ರೀಮ್ ಮಾಡಿಕೊಂಡು ಹಿಂಗೆ ಕೂತ್ಕೊಂಡು ಲೈವ್ ಸ್ಟ್ರೀಮ್ ಮಾಡೋಣ ಅಂತ ಎಲ್ಲ ಸೆಟಪ್ ಮಾಡಿದೆ ಆಯಿತಾ. ಬಟ್ ಈ ಥರ ಮ್ಯಾಚ್ ನಡೀತಾ ಇರ್ಬೇಕಾದ್ರೆ ಏನು ಮಾಡೋಣ ಹೇಳಿ. ಫೈನಲಿ RCB ಗೆಲ್ತು ಗುರು. ಹಲೋ ಗೈಸ್, ಸೊ ಫೈನಲಿ ಇವತ್ತು ಲೈವ್ ಸ್ಟ್ರೀಮ್ ಮಾಡಿಲ್ಲ ಅಂದರೂ ಒಳ್ಳೆ ಮ್ಯಾಚ್ ಇತ್ತು. ಏನು ಮ್ಯಾಚ್ ಅಲ್ಲ ಗುರು, ಬಾಯಿಗೆ ಬರ್ಸ್ಬಿಟ್ಟಿದ್ರು ಕೊನೆಗೂ. ಸೊ ಆದ್ರೂ ಇವತ್ತು ನಾವು ಕಪ್ ಗೆದ್ದಿದ್ದೀವಿ, RCB ಗೆಲ್ತು. ಸೊ ಇವತ್ತು ನನಗೆ ತುಂಬ ಒಳ್ಳೆ ದಿನ ಅನ್ನಿಸ್ತದೆ ಗೈಸ್. ಯಾಕಂದರೆ ಇವತ್ತೇ ನಾನು ಶಾರ್ಟ್ಸ್ ವ್ಲಾಗು ಸ್ಟಾರ್ಟ್ ಮಾಡಿದ್ದೀನಿ. RCB ಕೂಡ ಕಪ್ ಗೆದ್ದಿದೆ. ಸೊ ಎಲ್ಲರೂ ಸೆಲೆಬ್ರೇಟ್ ಮಾಡಿ. ಸೊ ಈ ಸಲ ಕಪ್ ನಮ್ಮದು. ಸೊ ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್ ಅಂತ ಹೇಳ್ತಾ ನಾಳೆ 8 ಲೈವ್ ಸ್ಟ್ರೀಮಲ್ಲಿ ಸಿಗ್ತೀನಿ, ಮರಿಬೇಡಿ ಓಕೆನಾ. ಬನ್ನಿ ರ್ಯಾಂಕ್ ಪುಷ್ ಮಾಡೋಣ. ಬಟ್ ನಾನು ಮ್ಯಾಚ್ ನೋಡ್ತಾನೆ ರ್ಯಾಂಕ್ ಗ್ರೈಂಡ್ ಮಾಡ್ತಾ ಇದ್ದೆ. ಬಟ್ ಅಟ್ ದ ಎಂಡ್ ಒಂದೆರಡು ಮ್ಯಾಚ್ ಆಡಿದೆ, ಆಮೇಲೆ ಫುಲ್ಲು ಕ್ರಿಕೆಟ್ ನೋಡ್ಕೊಂಡು ಕೂತ್ಕೊಂಡೆ. ಸೊ ಹಂಗೆ ಇವತ್ತಿಂದು ಈ ವ್ಲಾಗಲ್ಲಿ ನಿಮ್ಗೆ ಏನೇ ಇನ್ನೂ ನಾನು ಇಂಪ್ರೂವ್ ಮಾಡಬೇಕಿದ್ರು, ಏನೇ ತೋರಿಸ್ಬೇಕಾಗಿದ್ರು ಪ್ಲೀಸ್ ಹೇಳಿ, ಐ ವಿಲ್ ಡೂ ಇಟ್ ಅಟ್ ಅಂತ ಹೇಳ್ತಾ ಎಲ್ರಿಗೂ ಹ್ಯಾಪಿ RCB ಡೇ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ನಾಳೆ ಸಿಗ್ತೀನಿ. ಓಕೆ, ಬಾಯ್.